ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ಎಫೆಕ್ಟ್. ಕಾಶ್ಮೀರ ಸಹವಾಸ ಬೇಡ ಅಂತಿದ್ದಾರೆ ಕನ್ನಡಿಗರ ಪ್ರವಾಸಿಗರು. ಕಾಶ್ಮೀರಕ್ಕೆ ತೆರಳಲು ಪ್ರಯಾಣಿಕರ ಸಂಖ್ಯೆ ಭಾರಿ ಇಳಿತವಾಗಿದೆ. ಎಸ್, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ, ಇದರ ಎಫೆಕ್ಟ್ ಆಗಿ ತುಂಬಾ ಜನ ಪ್ರವಾಸಿಗರು ಅಲ್ಲಿ ಬರೋದಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ. ಕಾಶ್ಮೀರದ ಸಹವಾಸ ಬೇಡ ಅಂತ ಹೇಳಿ ಕನ್ನಡಿಗರು ಪ್ರವಾಸವನ್ನ ಮೊಟಕುಗೊಳಿಸ್ತಾ ಇದ್ದಾರೆ. ಕಾಶ್ಮೀರಕ್ಕೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಭಾರಿ ಇಳಿತವಾಗಿದೆ. ಟ್ರಾವೆಲಿಂಗ್ ಬುಕಿಂಗ್ ಕೂಡ ಕ್ಯಾನ್ಸಲ್ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಯಾಣಿಕರು ನಾವು ಸೇಫ್ ಆಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಈ ವಾರದಲ್ಲಿ 70% ಬುಕಿಂಗ್ಗಳು ಕೂಡ ಕ್ಯಾನ್ಸಲ್ ಆಗಿದೆ. ಇದರ ಪರಿಣಾಮವಾಗಿ ಬೆಂಗಳೂರು ಕಾಶ್ಮೀರ ವಿಮಾನ ಪ್ರಯಾಣದ ದರ ಕೂಡ ಕುಸಿತವಾಗಿದೆ. 30,000 ರಿಂದ 40,000 ಇದ್ದಂತಹ ಟಿಕೆಟ್ ಬೆಲೆ ಈಗ 8,000 ರಿಂದ 9,000ಕ್ಕೆ ಇಳಿಕೆಯಾಗಿದೆ. ಕಾಶ್ಮೀರಕ್ಕೆ ಗುಡ್ ಬಾಯ್ ಹೇಳಿ ಬೇರೆ ಕಡೆ ಟ್ರಿಪ್ ಮಾಡೋಕೆ ಎಲ್ಲರೂ ಕೂಡ ತಯಾರಾಗಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಯಿಂದ ಈ ಒಂದು ಟೂರಿಸ್ಟ್ಗಳು ಕೂಡ ಬೆಚ್ಚು ಬಿದ್ದಿದ್ದಾರೆ. ಟೂರಿಸ್ಟ್ ಮೇಲೆ ಆಗಿದ್ದಂತಹ ಫೈರ್, ಭಯೋತ್ಪಾದಕರು ಮಾಡಿದ್ದಂತಹ ದಾಳಿಯಿಂದಾಗಿ ಈಗ ಹೋಗಬೇಕು ಅಂತ ಅನ್ಕೊಂಡಿದ್ದಂತಹ ಪ್ರವಾಸಿಗರು ಕೂಡ ಸೈಲೆಂಟ್ ಆಗಿರುವಂತಹ ಪರಿಸ್ಥಿತಿ ಬಂದಿದೆ. ಕಾಶ್ಮೀರದ ಸವಾಸ ಬೇಡ ಅಂತ ಹೇಳಿ ಕನ್ನಡಿಗರು ಪ್ರವಾಸಿಗರು ಹೇಳ್ತಾ ಇದ್ದಾರೆ. ಕಾಶ್ಮೀರಕ್ಕೆ ತೆರಳಲು ಪ್ರಯಾಣಿಕರು ಬಹುಸಂಖ್ಯೆಯಲ್ಲಿ ಬುಕ್ ಮಾಡ್ಕೊಂಡಿದ್ರು. ಆದರೆ ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಯನ್ನ ನೋಡಿ ಬುಕಿಂಗ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಟ್ರಾವೆಲಿಂಗ್ ಬುಕಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಿರುವಂತಹ ಅಷ್ಟು ಪ್ರಯಾಣಿಕರು ಅಂದರೆ 70% ರಿಂದ 80% ಬುಕಿಂಗ್ ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಕಾಶ್ಮೀರದ ವಿಮಾನ ಪ್ರಯಾಣದ ದರ ಕೂಡ ಈಗ ಇಳಿಕೆ ಆಗಿದೆ. 30,000 ರಿಂದ 40,000 ರೂಪಾಯಿ ಇದ್ದಂತಹ ಟಿಕೆಟ್ ದರ 8,000 ರಿಂದ 9,000ಕ್ಕೆ ಇಳಿಕೆಯಾಗಿದೆ.